ಸಿಕ್ಕದ್ದು ಬಿಟ್ಟನ, ಸಿಗದೇ ಇದ್ದುದ್ರ ಕಡೆಗೆ ಚಿಂತೆ ಮಾಡ್ತಾನಂದ್ರೆ ಎಟ್ಟರ ದುರಾಸೆ ಇರ್ಬೇಕಂತ ಮನುಷ್ಯನಿಗೆ. ಅದಕ್ಕೆ ಎಷ್ಟು ಇರ್ತದಲ್ಲ ನಮ್ಮ ಪಾಲಿಗೆ, ಎಷ್ಟು ಭಗವಂತ ಕೊಟ್ಟಿರ್ತಾನ ಅಷ್ಟರೊಳಗನ ಸಂತೋಷ ಪಡಬೇಕು, ಆನಂದ ಪಡಬೇಕು ಹೊರತು ಆದ್ರೆ ಏನು ಮಾಡಬಾರ್ದು, ಇರಲಾರ್ದ ಕಡೆಗೆ ಭಾಳ ತಲೆಯಾಗ ಹಾಕ್ಕೊಂಡು ಕೊರಗಬಾರ್ದು, ಮರಗಬಾರ್ದು, ದುಃಖವನ್ನು ಪಡಬಾರದು. ಇಂಥ ದುರಾಶೆಗೆ ಬಿದ್ದನ ಮನುಷ್ಯ ಏನು ಮಾಡ್ಯಾನ, ಮನಸ್ಸಿನ ನೆಮ್ಮದಿಯನ್ನು ಕೆಡಿಸಿಕೊಂಡಾನ. ಮನಸ್ಸಿನೊಳಗೆ ಒಂದಿಷ್ಟು ಸಮಾಧಾನ ಅನಿಸುವಲ್ದು, ಶಾಂತಿ ಅನಿಸುವಲ್ದು. ಈ ಜಗತ್ತಿಗೆ ಮನುಷ್ಯ ಬಂದಿದ್ದದಕ್ಕೆ ಪರಮ ಶಾಂತಿಯನ್ನು ಅನುಭವಿಸುವುದಕ್ಕಾಗಿ. ಶಾಂತಿ ಅನುಭವಿಸ್ಬೇಕಾಗಿತ್ತಂದ್ರೆ ನಿರಾಶಾವಾದಿ ಆಗಬೇಕೇ ವಿನಃ ಆಶಾವಾದಿ ಆಗಬಾರದು. ಅತಿ ಆಸೆ ಏನು ಮಾಡ್ತದೆ, ಬದುಕಿನ ಗತಿಯನ್ನೇ ಕೆಡಿಸಿಬಿಡ್ತದೆ ಒಂದು ಕ್ಷಣದೊಳಗೆ. ಆವಾಗ ಬದುಕ ಕೆಟ್ಟು ಹೋದ ಬಳಿಕ ಇನ್ಯಾವಾಗ ಶಾಂತಿ ಪಡೆಯೋದು, ಇನ್ಯಾವಾಗ ನೆಮ್ಮದಿ ಪಡೆಯೋದು, ಇನ್ಯಾವಾಗ ಪರಮಾನಂದವನ್ನು ಹೊಂದೋದು ಹೇಳಿ ಮನುಷ್ಯ. ಅದಕ್ಕೆ ಏನು ಮಾಡೋದು, ಇದ್ದಷ್ಟರೊಳಗನ ಸಂತೋಷ ಪಡಬೇಕು. ಅಂದ್ರನ ಶಾಂತಿ ನೆಲೆಗೊಳ್ಳುತ್ತದೆ ಬದುಕಿನ ತುಂಬ. ಮತ್ತು ಎಲ್ಲ ನನಗೆ ಇರಲಿ, ಇನ್ನೂ ಗಳಿಸ್ಬೇಕಂತ ಹೊಂಟೇವಿ ಅಂದ್ರೆ ದುರಾಸೆಗೆ ಬಿದ್ದ ಬಳಿಕ ಮನಸ್ಸು ಶಾಂತಿಯನ್ನು ಕಳ್ಕೋತದ, ಅಶಾಂತಿಯಿಂದ ಕೂಡಿಕೊಳ್ಳುತ್ತದೆ. ಅದಕ್ಕೆ ಒಬ್ಬ ದೊಡ್ಡ ಸಿರಿ ಸಂಪತ್ತು ಗಳಿಸಿದವ ಶ್ರೀಮಂತ ಒಬ್ಬ ಸಂತರ ಬಳಿಗೆ ಬಂದ. ಸಂತರ ಬಳಿಗೆ ಬಂದು ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಕೆಳಗೆ ಕೂತ. ಮುಖ ಹೂವು ಬಾಡಿದಂಗೆ ಬಾಡಿತ್ತು. ಯಾರ್ದು? ಶ್ರೀಮಂತಂದು. ಬಡವಲ್ಲವ, ಬಂದವ ಶ್ರೀಮಂತಿದ್ದ. ಆವಾಗ ಜ್ಞಾನಿಗಳು ಸಂತರು ಗುರುತಿಸಿದರು, ಅಲ್ರಿ ಶ್ರೀಮಂತರ, ಊರಿಗೆ ದೊಡ್ಡ ಶ್ರೀಮಂತರದಿರಿ, ನೀವು ಲಕ್ಷಾಧೀಶರಿದಿರಿ, ಕೋಟ್ಯಾಧೀಶರಿದಿರಿ, ನಿಮ್ಮಷ್ಟು ಭೂಮಿ ಯಾರಿಗೂ ಇಲ್ಲ, ನಿಮ್ಮಷ್ಟು ಕನಕ ಕಾಂಚನ ಯಾರಿಗೂ ಕೊಟ್ಟಿಲ್ಲ ಭಗವಂತ. ಅಷ್ಟು ಸಿರಿ ಸಂಪತ್ತು ಕೊಟ್ಟಾನಂದ ಬಳಿಕ ಮುಖದೊಳಗೆ ಪ್ರಸನ್ನತೆಯ ಭಾವ ಇರಬೇಕು, ಸಂತೋಷ ಇರಬೇಕು. ಮುಖ ಹಿಂಗಿರ್ಬೇಕಲ್ಲ ನಿಮ್ಮದು, ಹೂವು ಅರಳಿದಂಗೆ ಅರಳಬೇಕು. ಅಂಥದ್ರೊಳಗೆ ಹೂವು ಬಾಡಿದಂಗೆ ಬಾಡೈತಲ್ಲ, ಏನು ಚಿಂತೆ ಮಾಡಾಕತ್ತೀರಿ, ಯಾಕ ಅಂತ ಕೇಳಿದರವರು. ಅವಾಗವ ಅಂದ, ಏನಿಲ್ರಿ ಗುರುಗಳೇ, ಎಲ್ಲ ಕೊಟ್ಟಿರಬಹುದು ದೇವರು, ಸಿರಿ ಸಂಪತ್ತು ಕೊಟ್ಟಿರಬಹುದು, ಉಡಾಕ ಕೊಟ್ಟಿರಬಹುದು, ಉಣ್ಣಾಕ ಕೊಟ್ಟಿರಬಹುದು, ಏನೆಲ್ಲ ಕೊಟ್ಟಾನ ಖರೆ, ಆದ್ರೆ ಶಾಂತಿ ಒಂದಿಲ್ಲ ನನಗೆ ಅಂತ ಹೇಳ್ಕೊಂಡ. ಆವಾಗ ಶಾಂತಿ ಅನ್ನೋದು ಅದು ಹೊರಗಿಲ್ರಿ, ನಿಮ್ಮ ಒಳಗೆ ಐತಿ, ಅನುಭವಿಸಬೇಕು. ಈ ಸುಖ ಏನೈತಲ್ಲ, ಸುಖ ಅದು ಹೊರಗಿನ ವಸ್ತುವಿನಿಂದ ಸಿಗುತ್ತದೆ. ಸಂಪತ್ತು ಸಿಕ್ಕಾಗ ಸುಖ ಅನ್ನಿಸ್ತದೆ, ಸಂಪತ್ತು ನಮ್ಮನ್ನು ಕೈ ಬಿಟ್ಟು ಹೋದಾಗ ದುಃಖ ಅನ್ನಿಸ್ತದೆ. ಸುಖ ಅದಲ ಬದಲಾಗ್ತದೆ, ಶಾಂತಿ ಅದಲ ಬದಲಾಗೋದಿಲ್ಲ, ಕಾಯಂ ಇರೋದದು, ಯಾವಾಗಲೂ ಇರೋದದು. ಯಾವುದು? ಶಾಂತಿ ಅನ್ನೋದು ಎಲ್ಲಿರೋದು? ಒಳಗೆ ಇರುತ್ತದೆ. ಆದ್ರೆ ನಾವೇನು ಮಾಡಾಕತ್ತೀವಿ, ಹೊರಗೆ ಹುಡುಕ್ಯಾಡಕತ್ತೀವಿ. ಏನ್ರಿ ಮನ್ಯಾಗ ನಿಂತ್ರ ನಿಲ್ಲಂಗಾಗೋಲ್ದು, ಕುಂತ್ರ ಕೂಡಂಗಾಗೋಲ್ದು, ಮಲಗಿದ್ರೆ ನಿದ್ರೆ ಹತ್ತವಲ್ದು, ಉಂಡ್ರ ರುಚಿ ಆಗೋಲ್ದು. ಅದಕ್ಕೆ ಎಲ್ಲರ ನಾವು ಹೊರಗೆ ಶಾಂತಿ ಸಿಗಲಿ ಅಂತ ಹೊರಗೆ ಹೊರಟೇವಿ. ಆದರೆ ಶಾಂತಿ ಇರೋದು ಹೊರಗಿಲ್ಲ, ನಮ್ಮ ಒಳಗೆ ಅದ. ಅದಕ್ಕೆ ಗುರು ಅಂತಾನ, ಶಾಂತಿ ಅನ್ನೋದು ಹೊರಗೆ ಹುಡುಕಬೇಡ್ರಿ ಶ್ರೀಮಂತರ, ನಿಮ್ಮ ಒಳಗೆ ಐತಿ ಅಂದರು. ಅದು ಹೆಂಗ್ರಿ ಅಂದಿವ. ಅದು ಹೆಂಗ್ರಿ ಅಂದ್ರೆ, ಇಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಐತಿ, ಒಂದು ಕೈಯೊಳಗೆ ಕಡವ ತಗೋರಿ, ನಾವೊಂದು ಸಾಲ ಹೇಳ್ತೀನಿ, ಒಂದು 3 ಶಬ್ದ ಹೇಳ್ತೀನಿ, ಬರೀರಿ ಅಂದ್ರೆ ಅವರು ಗುರುಗಳು. ಅವಾಗ ಬರದಿವ, ಏನು ಬರದ? ಐ ವಾಂಟ್ ಪೀಸ್ ಬರೀರಿ ಅಂದ್ರವರು. ಅವಾಗ ಬರದಿವ ಸಿರಿವಂತ ಏನು ಬರದ? ಇಂಗ್ಲೀಷ್ನೊಳಗೆ ಐ ಬರದ, ವಾಂಟ್ ಬರದ, ಪೀಸ್ ಬರದ. ಹಿಂಗಂದ್ರೆ ಏನು ಅನ್ನೋದು ಗೊತ್ತೈತಿ ಏನು ಅಂದ್ರೆ ಅವರು ಸಂತರು ಗುರುಗಳು. ನನಗೆ ಇಂಗ್ಲೀಷ್ ಬರೋದಿಲ್ರಿ, ಕನ್ನಡ ಅಟ್ಟ ಬರ್ತದ, ನೀವೇ ಹೇಳಬೇಕು ಅಂದರು. ಅವಾಗ ಸಂತರಂದರು, ಆಯ್ ಅಂದ್ರೆ ನಾನು, ವಾಂಟ್ ಅಂದ್ರೆ ಅಂಟಿ ಅಲ್ಲ, ಮತ್ತು ವಾಂಟ್ ಬಯಕೆ, ಅತಿಯಾದ ಇಚ್ಛೆ. ವಾಂಟ್ ಅಂದ್ರೆ ಬಯಕೆ, ಪೀಸ್ ಅಂದ್ರೆ ಶಾಂತಿ. ಅವಾಗ 3 ಶಬ್ದ ಹೇಳಿದರು. ನೋಡಪ್ಪ, ಆಯ್ ಅಂದ್ರೆ ನಾನು, ವಾಂಟ್ ಅಂದ್ರೆ ಎಲ್ಲ ನನಗೆ ಇರಲಿ ಅನ್ನುವಂಥ ಬಯಕೆ, ದುರಾಸೆ. ಆ ಬಳಿಕ ಪೀಸ್ ಅಂದ್ರೆ ಶಾಂತಿ. ಇವು 3 ಅದಾವಿಲ್ಲ, ಇವು 3 ಶಬ್ದದೊಳಗೆ ನಾ ಹೇಳಿದಂಗೆ ಮಾಡು ಅಂದ್ರೆ ಅವರು ಗುರುಗಳು. ಆಯಿತು ಅಂದ. ಆ ಮೊದಲು ಆಯ್ ಅನ್ನೋದೇನೈತೆ ನೋಡು,
ಅಂದ್ರೆ ನಾನು ಎಲ್ಲವುಗಳನ್ನು ನಾನೇ ಮಾಡೀನಿ, ನನ್ನಿಂದ ಆಗೈತೆ ಅನ್ನುವಂಥ ಅಹಂಭಾವ. ಅದಕ್ಕೆ ಅದು ಅನ್ನೋದೇನೈತಲ್ಲ ಇದನ್ನು ಅಳಕೂಸು ಅಂದರು. ಆವಾಗ ಅಳಕಿಸಿದ ಒಂದು ಬಟ್ಟೆ ತಗೊಂಡು ಒರೆಸಿದ, ಹೋಯ್ತದು ಆಯಿ. ಆ ಬಳಿಕ ಇನ್ನೇನು ಉಳಿತು? ಒಂದು ವಾಂಟು, ಇನ್ನೊಂದು ಬೈಕ್, ಎರಡು ಶಬ್ದ ಉಳಿದು. ಅದು ವಾಂಟ್ ಅನ್ನುವಂಥದ್ದು ಅಳಕಸಂದ್ರು, ಅದು ಹೋಯ್ತು. ಆವಾಗ ಅವ್ರು ಕೇಳ್ತಾರ, ಆಯಿನೂ ಹೋಯ್ತು, ವಾಂಟನು ಹೋಯ್ತು, ಬ್ಲ್ಯಾಕ್ ಬೋರ್ಡ್ ಮ್ಯಾಗ ಏನು ಉಳೀತು ಅಂದರು. ಅವಾಗ ಅವ ಅಂದ ಸಿರಿವಂತ, ಶಾಂತಿ ಒಂದು ಉಳೀತ್ರಿ ಅಂದ. ಅವಾಗ ಅವ್ರಂತಾರ ಗುರುಗಳು, ಹೊರಗೆ ಹೆಂಗೆ ಮೂರು ಇದ್ದವು, ಒಂದ ಕಡೆಗೆ ಇದ್ದವು ಮೂರು. ಆಯಿನೂ ಹೋಯ್ತು, ವಾಂಟನು ಹೋಯ್ತು, ನಾನನ್ನೋದು ಹೋಯ್ತು, ಎಲ್ಲ ನನಗಿರಲಿ ಅನ್ನುವಂಥ ಆಶಾ ಭಾವನೂ ಹೋಯ್ತು. ಎಲ್ಲ ಹೋದ ಬಳಿಕ ಏನು ಉಳೀತು ಅಂದರು, ಶಾಂತಿ ಉಳೀತ್ರಿ ಅಂದವ. ಏನು ಉಳೀತು? ಶಾಂತಿ ಉಳೀತು. ಆವಾಗ ಗುರುಗಳಂದರು, ಬ್ಲ್ಯಾಕ್ ಬೋರ್ಡ್ ಮ್ಯಾಲ ಎರಡು ಹೋಗಿ ಏನು ಒಂದು ಉಳಿತಲ್ಲ, ಅದು ನಿಜ. ಹಂಗೆ ನಿಂದು ಒಂದು ಮನಸ್ಸನ್ನುವಂಥ ಬ್ಲ್ಯಾಕ್ ಬೋರ್ಡ್ ಅದ, ಅದರೊಳಗೆ ಮೂರು ಅದಾವವು. ಯಾವ್ಯಾವ ಅದಾವು? ಎಲ್ಲ ನಾನಾ ಮಾಡಿ ಎನ್ನುವಂಥ ಅಹಂಭಾವನೂ ಅದ, ಎಲ್ಲ ನನಗೆ ಇರಲಿ ಅನ್ನುವಂಥ ದುರಾಶ ಭಾವನೂ ಅದ. ಆ ಬಳಿಕ ಮತ್ತು ಶಾಂತಿ ಇವನು ಬಿಟ್ಟಿಲ್ಲ, ಅದ್ರ ಜೊತೆಗೇನ ಒಳಗೆ ಅದ. ಆದ್ರೆ ಹೊರಗೆ ಎರಡು ಹೋದ ಬಳಿಕ ಹೆಂಗೆ ಒಂದು ಉಳಿತಲ್ಲ, ಹಂಗೆ ನಿನ್ನೊಳಗೆ ಏನು ತುಂಬ್ಯಾವಲ್ಲ, ನಾನು ಅನ್ನುವಂಥದ್ದು ಹೋಗಬೇಕು. ಎಲ್ಲ ನನಗೆ ಇರಲಿ ಅನ್ನುವಂಥ ಈ ದುರಾಶೆ ಭಾವ ಇವು ಎರಡೂ ಹೋದವು ಅಂದ್ರೆ ತತ್ಕ್ಷಣದೊಳಗೆ ನಿನ್ನ ಅಂತರಂಗದೊಳಗೆ ಉಳಿಯುವುದೇ ಪರಮ ಶಾಂತಿ. ಅದನ್ನು ನೀ ಅನುಭವಿಸ್ಬೇಕು ಮನುಷ್ಯನೇ. ಅದನ್ನು ಹೊರಗೆ ಹುಡುಕೋದಲ್ಲ, ಅದನ್ನು ಯಾರ ಗುರುಗಳು ತಂದು ಕೊಡ್ತಾರಂತಲ್ಲ, ನಿನ್ನ ಒಳಗದ. ಆದ್ರೆ ಅನುಭವಿಸುವ ರೀತಿ ನೀತಿಗಳು ನಿನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸಂಪತ್ತು ಗಳಿಸಿದ್ರೂ ಸಹಿತ ಶಾಂತಿ ಇಲ್ಲ ಅಂತಿ ಅಂದ್ರೆ ಎಷ್ಟು ಅಜ್ಞಾನಿ ಇರಬೇಕು ಸಿರಿವಂತನೇ. ನಿನ್ನೊಳಗೆ ಶಾಂತಿ ಅದ, ಅದಕ್ಕೆ ನೀನು ಇನ್ನೂ ಗಳಿಸಬೇಕು ಅನ್ನುವಂಥ ದುರಾಶೆ ಭಾವ ಏನೈತಲ್ಲ, ಅದು ಆ ಶಾಂತಿಯನ್ನು ಅನುಭವಿಸಲಾರ್ದಂಗೆ ಅದು ಮರೆ ಮಾಡ್ಯದ. ಅದಕ್ಕೆ ನೀ ಏನು ಮಾಡು, ಇನ್ನು ಸಾಕು, ಇಟ್ಟು ಗಳಿಸಿದಿಲ್ಲ, ಇಲ್ಲಿಗೆ ಸಾಕಂತನ್ನು. ಸಾಕಂದ ತತ್ಕ್ಷಣದೊಳಗೆ ಶಾಂತಿ ಅನುಭವಕ್ಕೆ ಬರ್ತದ. ಆದ್ರೆ ಸಾಕನ್ನಕ್ಕೆ ತಯಾರಿಲ್ಲ ಮನುಷ್ಯನ ಮನಸ್ಸು, ಇನ್ನೂ ಬೇಕಾ ಅಂತದ, ಎಟ್ಟು ಇದ್ರೂ ಬೇಕಾ ಅಂತದ. ಹೌದಲ್ಲ ಅಂತದ. ಅದು ಬೇಕನ್ನುವಂಥ ಭಾವ ಏನು ಮಾಡ್ತದಂದ್ರೆ, ಭಾಳ ಚಲೋ ಹೇಳ್ಯಾರ ಶರಣರು, ಬೇಕನ್ನುವಂಥ ಭಾವ ನಮ್ಮ ಸ್ವಾತಂತ್ರ್ಯವನ್ನು ಕಿತ್ತು ಹಾಕ್ತದದು, ಇನ್ನೊಬ್ಬರ ಅಧೀನಕ್ಕೆ ಒಳಪಡಿಸ್ತದದು, ಪರತಂತ್ರಕ್ಕೆ ಎಡೆ ಮಾಡ್ತದದು. ಯಾವುದು? ಬೇಕನ್ನುವಂಥ ದುರಾಶೆ ಭಾವ ಹೆಂಗೆ ಎಡೆ